ಎರಡೆರಡು ಮನ್ಸ್ ಇರುತ್ತೆ ಅಂತ ಹೇಳ್ತಾರಲ್ವಾ, ಇದನ್ನು ಚೂಸ್ ಮಾಡಲಾ ಇದನ್ನು ಚೂಸ್ ಮಾಡಲಾ, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಅಂದರೆ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಇವತ್ತು ತಾಡಾಸನ. ಹೇಗೆ ಮೌಂಟೇನು ಅಲ್ಗಾಡದೆ ದೃಢವಾಗಿ ಗಟ್ಟಿಯಾಗಿ ನಿಂತಿರುತ್ತೆ, ಅದೇ ಥರ ನಾವು ತಾಡಾಸನ ಮಾಡಬೇಕು. ನಾವೇ ಪರ್ವತದ ಥರ ನಿಂತ್ಕೊಬೇಕು. ಸೊ ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ನಮ್ಮ ಕಾಲುಗಳು ಸದೃಢ ಆಗುತ್ತೆ, ಆಮೇಲೆ ಕೈ ಎಳಿತೀವಿ, ಸೊ ಇಡೀ ಬಾಡಿದು ಮಸಲ್ಸ್ ಸ್ಟ್ರೆಚ್ ಆಗುತ್ತೆ. ಆಮೇಲೆ ಏನು ನೆನಪಲ್ಲಿ ಉಳಿಯಲ್ಲ ಅಂತ ಇರ್ತೀರ, ಸೊ ಇವ್ರಿಗೆ ಕಾನ್ಸಂಟ್ರೇಷನ್ ಬರುತ್ತೆ, ಸೊ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಅಂದರೆ ಹೈಟ್ ಇನ್ಕ್ರೀಸ್ ಮಾಡ್ಕೊಬೋದು ಇದರಿಂದ. ನಾವು ಚಿಕ್ಕದ್ರಲ್ಲಿ ಎಲ್ಲರೂ ಅವ್ರ ಮಕ್ಕಳನ್ನ ಸ್ವಿಮ್ಮಿಂಗ್ ಅಥವಾ ಯಾರಾದರೂ ಬಾಸ್ಕೆಟ್ ಬಾಲ್ಗೆ ಸೇರಿಸ್ಬಿಡ್ತಾರೆ, ಏನಕ್ಕಂದರೆ ಅಲ್ಲಿ ಕಂಟಿನ್ಯೂಸ್ ಸ್ಟ್ರೆಚಿಂಗ್ ಇರುತ್ತೆ ಅಲ್ವಾ. ಸೊ ಬಾಲ್ ಹಾಕೋಕ್ಕೆ ಎಗರ್ತಾ ಇರ್ತೀರ, ಸ್ವಿಮ್ಮಿಂಗಲ್ಲಿ ಇಡೀ ಬಾಡಿ ಸ್ಟ್ರೆಚ್ ಆಗುತ್ತೆ ನಿಮ್ಮದು ಒಂದು ಸ್ಟ್ರೋಕ್ ಮಾಡಬೇಕಂದ್ರೆ. ಸೊ ಅದೇ ಥರ ನಾವಿಲ್ಲಿ ತಾಡಾಸನ ಮಾಡೋಣ, ಆಯಿತಾ. ಇದು ನಿಂತ್ಕೊಂಡು ಮಾಡೋ ಆಸನ. ಎರಡು ಕಾಲು ಜೋಡಿಸಿ ನಿಧಾನವಾಗಿ ಈಗ ಉಸಿರು ತಗೊಳ್ತಾ ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲೆತ್ತಿ, ಇನ್ಹೇಲ್ ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲೆ, ಎರಡೂ ಕೈ ಮೇಲೆ ಸ್ಟ್ರೆಚ್, ಎಷ್ಟಾಗುತ್ತಷ್ಟು ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಮೇಲೆ ಕೈನ ರಬ್ಬರ್ ಬ್ಯಾಂಡ್ ತರ ಎಳಿಬೇಕು ಹಿಂಗೆ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಕಾಲು ಕೆಳಗೆ ಸ್ಟ್ರೆಚ್ ಮಾಡಬೇಕು, ಕೈ ಮೇಲೆ ಸ್ಟ್ರೆಚ್ ಮಾಡಬೇಕು. ಸೊ ನೀವೀಗ ರಬ್ಬರ್ ಬ್ಯಾಂಡ್ ಹಿಂಗೆ ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ಎರಡು ಕಡೆಯಿಂದನೂ ಎಳಿತಾ ಇರ್ತೀರಾ, ಅದೇ ತರ ನಮ್ಮ ಬಾಡಿ ಇವಾಗ ರಬ್ಬರ್ ಬ್ಯಾಂಡ್ ಅನ್ಕೊಳ್ಳಿ. ಮೇಲ್ಗಡೆನ ಕೈಯಿಂದ ಸ್ಟ್ರೆಚ್ ಮಾಡಬೇಕು, ಕೆಳಗಡೆ ಕಾಲಿಂದ ಕೆಳಗೆ ಪುಲ್ ಮಾಡಬೇಕು. ಸೊ ಸ್ಟ್ರೆಚ್, ಕೆಳಗಡೆ ಪುಲ್. ಒತ್ತಬೇಕು, ನಿಮ್ಮ ಕಾಲನ್ನ ಭೂಮಿಗೆ ಒತ್ತಿ ಇದೆಲ್ಲ ಟೈಟ್ ಮಾಡ್ಕೊಳ್ಳಿ. ಕಾಫ್ ಮಸಲ್ಸ್, ಹ್ಯಾಮ್ ಸ್ಟ್ರೆಚ್ ಎಲ್ಲ ಟೈಟ್ ಆಗಿರ್ಬೇಕು. ಸ್ಟ್ರೆಚ್ 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 ಸ್ಟ್ರೆಚ್, ಎಷ್ಟಾಗುತ್ತೆ ಸ್ಟ್ರೆಚ್. ಬೆನ್ನು ನೇರ, ಬ್ಯಾಕ್ ಸ್ಟ್ರೇಟ್, ಸ್ಟ್ರೆಚ್. ಇನ್ಹೇಲ್ ಮಾಡ್ತಾ ಎರಡು ಕೈ ಜಾಯಿನ್ ಮಾಡೋಣ, ಎರಡು ಹಸ್ತ ಜಾಯಿನ್, ನಮಸ್ಕಾರ ಸ್ಥಿತಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಕೈ ಕೆಳಗೆ ಬರ್ಬೇಕಾದ್ರೆ ಎಕ್ಸೇಲ್ ಎಕ್ಸೇಲ್, ಇನ್ಹೇಲ್, ಹಸ್ತ ಉಲ್ಟಾ ಆಗುತ್ತೆ, ಎಕ್ಸೇಲ್. ನಿಧಾನವಾಗಿ ಬಿಡಬೇಕು. ಯೋಗದಲ್ಲಿ ನೀವು ಏನೇ ಮಾಡಿದ್ರು ಎಷ್ಟು ನಿಧಾನವಾಗಿ ಮಾಡ್ತೀರಾ ಅಷ್ಟು ನಿಮಗೆ ಉಪಯೋಗ, ಆಯಿತಾ. ಬೇಗ ಬೇಗ ಮಾಡಬಾರ್ದು, ಫಾಸ್ಟಾಗಿ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಎಲ್ಲ ಯೋಗ ಮಾಡಬಾರ್ದು. ಉಸಿರಾಟದ ಕಡೆ ನಿಮ್ಮದು ಯಾವಾಗಲೂ ಗಮನ ಅಲ್ಲೇ ಇರಬೇಕು. ಲೇಟಾಗಿ ಎದ್ದಿದ್ದು ನಾನಿವತ್ತು 4:15 ಎದ್ದುಬಿಟ್ಟೆ. ಓಕೆ, ನೆಕ್ಸ್ಟು ಪ್ರಕಾರ 3 ಹಸ್ತಬದ್ಧ ತಾಡಾಸನ. ಎರಡು ಕೈ ಮೇಲೆ, ಬೆರಳುಗಳು ಅಂಗುಲಿಗಳೆರಡು ಲಾಕ್ ಮಾಡ್ಕೊಬೇಕು. ಲಾಕ್, ಆಯ್ತಾ. ಲಾಕ್ ಮಾಡಿದ್ರೆ ನಿಧಾನವಾಗಿ ಲಾಕ್ ಮಾಡಿರೋದನ್ನ ಮೇಲ್ಮುಖ ಮಾಡಬೇಕು, ಆಯ್ತಾ. ಈ ಥರ ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್, ಕೈ ಯಾವುದು ಓಪನ್ ಮಾಡಬೇಡಿ, ಬೆರಳೆಲ್ಲ ಅಟ್ಯಾಚ್ ಆಗಿರಲಿ. ನೋಡಿ, ಬೆರಳೆಲ್ಲ ಅಟ್ಯಾಚ್ ಆಗಿರ್ಬೇಕು, ಗ್ಯಾಪ್ ಇರಬಾರ್ದು ಒಂದ್ರ ಮಧ್ಯೆ ಒಂದು. ಈಗ ನಿಧಾನವಾಗಿ ಸ್ಟ್ರೆಚ್ 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 ಸ್ಟ್ರೆಚ್. ಎಷ್ಟಾಗುತ್ತೆ ಸ್ಟ್ರೆಚ್ ಮಾಡಿ, ಕೈ ಸ್ಟ್ರೆಚ್ ಮಾಡಿ, ಕಾಲು ಸ್ಟ್ರೆಚ್ ಮಾಡ್ತಾ ಇರಬೇಕು. ಸೇಮ್ ಪಾಸ್ಚರ್, ನಿಂತ್ಕೊಂಡು ಸ್ಟ್ರೆಚ್ ಸ್ಟ್ರೆಚ್. 1 2 3 4 5. ಇಲ್ಲಿ ನೋಡಿ, ಟೋಸ್ ಮೇಲೆ ಬರಬೇಕು. ಟೋ ಮೇಲೆ ಬನ್ನಿ, ಅಲ್ಲೇ ನಿಂತ್ಕೊಬೇಕು. ನಿಂತ್ಕೊಳ್ಳಿ, ಅಲ್ಲೇ ಮೂವ್ ಆಗಬಾರ್ದು. ಸ್ಟ್ರೆಚ್, ಕೈ ಮೇಲೆ ಸ್ಟ್ರೆಚ್ ಆಗ್ತಾ ಇರ್ಬೇಕು. ಇವಾಗ ಟ್ರೈ ಮಾಡಿ, ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್.
ನಿಮ್ಮ ದೃಷ್ಟಿ ನೇರ ಇರ್ಲಿ, ಒಂದೇ ಕಡೆ ನೋಡ್ತಾ ಇರ್ಬೇಕು ಮುಂದೆ. ತಾಡಾಸನದ ಡೌಟ್ ಇದೆಯಾ? ಈಗ ದಿನ ಇನ್ಮೇಲಿಂದ ಒಂದ್ ಸೆಷನ್ ಅಲ್ಲಿ ಒಂದೇ ಆಸನ, ಒಂದ್ ಆಸನ ಹೇಳ್ಕೊಡ್ತೀನಿ. ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು, ಆಯ್ತಾ? ಯಾವಾಗ ಪ್ರಾಕ್ಟೀಸ್ ಮಾಡಬೇಕು? ಫಸ್ಟು ಶ್ವಾಸಕ್ರಿಯೆಗಳು ಮಾಡಿ, ಯೂಟ್ಯೂಬಲ್ಲಿದೆ, ನನ್ನ ಯೂಟ್ಯೂಬಲ್ಲಿ. ಆಮೇಲೆ ಸೂರ್ಯ ನಮಸ್ಕಾರ, ನಾರ್ಮಲ್ ಸೂರ್ಯ ನಮಸ್ಕಾರ ಮಾಡಿ, ಅದು ಯೂಟ್ಯೂಬಲ್ಲಿದೆ. ಅದಾದಮೇಲೆ ತಾಡಾಸನ, ಆಯಿತಾ? ಸೂರ್ಯ ನಮಸ್ಕಾರ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಶವಾಸನ ಹೋಗಬೇಡಿ, ತಾಡಾಸನ ಮಾಡಿ, ಆಯಿತಾ? ರೊಟೀನ್ಗೆ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಈ ಥರ ಆ್ಯಡ್ ಮಾಡ್ಕೊಳ್ಳೋದು, ಆಯಿತಾ? ತಾಡಾಸನ ಮಾಡ್ತೀರಾ ಎಲ್ಲರೂ? ನಿಮ್ಮ ಡಿಸಿಷನ್ಸ್ ಸ್ವಲ್ಪ ನಿಮಗೆ ಕ್ಲಿಯರ್ ಆಗುತ್ತೆ. 2 ಮಂತ್ಸ್ ಇರುತ್ತೆ ಅಂತ ಹೇಳ್ತಾರಲ್ವಾ, ಇದನ್ನು ಚೂಸ್ ಮಾಡಲಾ, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಅಂದರೆ ಈ ಥರ ತಾಡಾಸನ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಹೆಲ್ಪ್ ಆಗುತ್ತೆ ನಿಮಗೆ, ಒಂದೇ ಡೆಸಿಷನ್ ಮೇಲೆ ನಿರ್ಧಾರ ತಗೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ನಾಡಿ ಶೋಧನ ಮಾಡೋಣ. ಇದೆರಡು ಫಸ್ಟ್ 2 ಬೆರಳನ್ನ ಕ್ಲೋಸ್ ಮಾಡಿ, ನಿಮ್ಮ ತೋರು ಬೆರಳು ಮತ್ತು ನಿಮ್ಮ ಮಧ್ಯದ ಬೆರಳು, ಆಯಿತಾ? ಈಗ ಬಲ ಹೊಳ್ಳೆ ಅಂದರೆ ರೈಟ್ ನಾಸ್ಟ್ರಿಲ್ನ ನಿಮ್ಮ ಹೆಬ್ಬೆರಳಿನಿಂದ ಕ್ಲೋಸ್ ಮಾಡಿ, ಲೆಫ್ಟ್ ನಾಸ್ಟ್ರಿಲಿಂದ ಇನ್ಹೇಲ್ ಮಾಡಿ. ಲೆಫ್ಟಿಂದ ಇನ್ಹೇಲ್ ಮಾಡ್ತಾ ಇದೆ, ಟ್ರೈನ್ ಇನ್ಹೇಲ್ ಮಾಡ್ತಾ ಇದೆ. ವೈಟ್. ಈಗ ಇನ್ಹೇಲ್, ಕ್ಲೋಸ್, ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಹೋಲ್ಡ್. ಎಷ್ಟೊತ್ತಾಗುತ್ತೆ ಅಷ್ಟು ಹೋಲ್ಡ್, 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 ಹೋಲ್ಡ್. ನಿಮ್ಗೆ ಯಾವಾಗ ಉಸಿರು ಕಟ್ತಾ ಇದೆ ಅಂತ ಅನ್ಸುತ್ತೆ, ಮನಸ್ಸು ಚಡ್ಪಡಿಸುತ್ತೆ, ಆವಾಗ ರೈಟ್ ಓಪನ್ ಮಾಡಿ, ಅಲ್ಲಿಂದ ಎಕ್ಸೇಲ್ ಮಾಡಿ. ಎಕ್ಸೇಲ್, ಇನ್ಹೇಲ್, ಹೋಲ್ಡ್, ಹೋಲ್ಡ್, ಹೋಲ್ಡ್. ಲೆಫ್ಟ್ ನಾಸ್ಟ್ರಿಲಿಂದ ಎಕ್ಸೇಲ್. ಎಷ್ಟು ಉಸಿರು ಹೇಳ್ಕೊಳ್ತೀರಾ ಅದ್ರ ಡಬಲ್ ಉಸಿರನ್ನ ಹೊರಗೆ ಬಿಡ್ಬೇಕಾಯ್ತಾ? ಇವಾಗ 1 2 3 4 5 ಕೌಂಟ್ಸ್ ಹೇಳ್ಕೊಂಡು ಅನ್ಕೊಳ್ಳಿ. ಕ್ಲೋಸ್, ಹೋಲ್ಡ್, ಕುಪ್ಪಕ್ಕ ಮಾಡೋಣ. ಹೋಲ್ಡ್, ಹೋಲ್ಡ್, ಹೋಲ್ಡ್. ಅದ್ರ ಡಬಲ್ ಅಂದರೆ 10 ಕೌಂಟ್ಸ್ ಆಚೆ ಬಿಡಬೇಕು. 1 2 3 ಬಿಡ್ತಾನೆ ಇರ್ಬೇಕು. 10 ಆಗೋವರೆಗೂ ನೀವು ಇಲ್ಲಿಂದ ಉಸಿರನ್ನ ಹೊರಗೆ ಕಳಿಸ್ತಾ ಇರಬೇಕು ಬಲ ಹೊಳ್ಳೆಯಿಂದ, ಆಯ್ತಾ? ಇನ್ಹೇಲ್, ಡಬಲ್, ಎಕ್ಸೇಲ್. ಸೊ ಈ ಥರ ಒಂದು 9 ರೌಂಡ್ಸ್ ಮಾಡಿ, ಅದಾದಮೇಲೆ ಶವಾಸನ ಆದಮೇಲೆ. ಸೊ ತಾಡಾಸನ ಅಂದರೆ ಪರ್ವತದ ರೀತಿ ನಿಂತ್ಕೊಳ್ಳೋದು, ಅಚಲವಾಗಿ, ಅಂದರೆ ಮೂವ್ಮೆಂಟ್ ಇಲ್ಲದೆ ನಿಮ್ಮ ಬಾಡಿ ಅಲುಗಾಡದೆ ನಿಂತ್ಕೊಬೇಕು.